ಜಾತಿ ಸಮೀಕ್ಷೆಗೆ ದೇವೇಗೌಡರ ಮನೆಗೆ ಯಾರೂ ಬಂದಿಲ್ಲ. ಜಾತಿ ಗಣತಿ ವರದಿ ವಿರುದ್ಧ ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಚಿವರ ಮನೆಗೂ ಯಾರೂ ಸಮೀಕ್ಷೆಗೆ ಹೋಗಿಲ್ಲ. ಈ ವರದಿ ಆಫ್ ದಿ ಸಿದ್ದರಾಮಯ್ಯ, ಬೈ ದಿ ಸಿದ್ದರಾಮಯ್ಯ, ಫಾರ್ ದಿ ಸಿದ್ದರಾಮಯ್ಯ ಎನ್ನುವಂತಿದೆ ಅಂದಿದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಎಷ್ಟರ ಮಟ್ಟಕ್ಕೆ ವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂಥ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆ 7 ಕೋಟಿ ಕನ್ನಡಿಗರ ಎಷ್ಟು ಜನ ಮನೆಗಳಿಗೆ ತೆರಳಿ ಇವರು ಜಾತಿ ಗಣತಿ ವಿಚಾರವಾಗಿ ಭೇಟಿಯನ್ನು ಮಾಡಿ ಆಯಾ ಮನೆಗಳಲ್ಲಿ ವಿಚಾರಣೆಯನ್ನು ಮಾಡಿ ಅಕ್ನಾಲೆಡ್ಜ್ಮೆಂಟ್ನ ಏನಾದ್ರು ತೊಗೊಂಡಿರ್ತಕ್ಕಂಥದ್ದೇನಾದರೂ ಇರಬೇಕಲ್ವಾ. ದೆರ್ ಶುಡ್ ಬಿ ಸಮ್ ರೆಕಾರ್ಡ್ಸ್. ದೇವೇಗೌಡರು ಸಾಹೇಬರು ಮನೆಗೆ ಯಾರೂ ಬಂದಿಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಕುಮಾರಣ್ಣ ಅವ್ರ ಮನೆಗೆ ಯಾರೂ ಬಂದಿಲ್ಲ. ಇನ್ನು ಇಲ್ಲಿರ್ತಕ್ಕಂಥ ಎಷ್ಟು ಜನಗಳ ಮನೆಗೆ ಹೋಗಿದ್ದಾರೆ ಗೊತ್ತಿಲ್ಲ. ಯಾವ ಆಧಾರದ ಮೇಲೆ ಈ ಜಾತಿ ಗಣತಿಯನ್ನು ನಾವು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದನ್ನು ಮಂಡಿಸಬೇಕು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ. ಆಫ್ ದ ಸಿದ್ದರಾಮಯ್ಯ, ಬೈ ದ ಸಿದ್ದರಾಮಯ್ಯ, ಫಾರ್ ದ ಸಿದ್ದರಾಮಯ್ಯ ಥರ ಇದೆ ಇದು ಈ ಜಾತಿ ಗಣತಿ. ಗೊತ್ತಿಲ್ಲ. ನಿಖಿಲ್ ಕುಮಾರಸ್ವಾಮಿ ಕಿಡಿಕಾರಿದ್ದಾರೆ. ಸಚಿವರ ಮನೆಗೂ ಯಾರೂ ಸಮೀಕ್ಷೆಗೆ ಹೋಗಿಲ್ಲ. ಈ ವರದಿ ಆಫ್ ದಿ ಸಿದ್ದರಾಮಯ್ಯ, ಬೈ ದಿ ಸಿದ್ದರಾಮಯ್ಯ, ಫಾರ್ ದಿ ಸಿದ್ದರಾಮಯ್ಯ ಎನ್ನುವಂತಿದೆ ಅಂದಿದ್ದಾರೆ. ಜಾತಿ ಗಣತಿ ವರದಿ ಬಗ್ಗೆ ನಿಖಿಲ್ ಕುಮಾರಸ್ವಾಮಿ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಜಾತಿ ಗಣತಿ ಎಷ್ಟರ ಮಟ್ಟಕ್ಕೆ ವೈಜ್ಞಾನಿಕವಾಗಿ ಆಗಿದೆ ಅಂತಕ್ಕಂಥ ಹಲವಾರು ಅನುಮಾನಗಳಿಗೆ ಎಡೆ ಮಾಡಿಕೊಟ್ಟಿದೆ. ಆ 7 ಕೋಟಿ ಕನ್ನಡಿಗರ ಎಷ್ಟು ಜನ ಮನೆಗಳಿಗೆ ತೆರಳಿ ಇವರು ಜಾತಿ ಗಣತಿ ವಿಚಾರವಾಗಿ ಭೇಟಿಯನ್ನು ಮಾಡಿ ಆಯಾ ಮನೆಗಳಲ್ಲಿ ವಿಚಾರಣೆಯನ್ನು ಮಾಡಿ ಅಕ್ನಾಲೆಡ್ಜ್ಮೆಂಟ್ನ ಏನಾದ್ರು ತೊಗೊಂಡಿರ್ತಕ್ಕಂಥದ್ದೇನಾದರೂ ಇರಬೇಕಲ್ವಾ. ದೆರ್ ಶುಡ್ ಬಿ ಸಮ್ ರೆಕಾರ್ಡ್ಸ್. ದೇವೇಗೌಡರು ಸಾಹೇಬರು ಮನೆಗೆ ಯಾರೂ ಬಂದಿಲ್ಲ. ಮಾಜಿ ಮುಖ್ಯಮಂತ್ರಿಗಳು, ಕೇಂದ್ರ ಸಚಿವರು ಕುಮಾರಣ್ಣ ಅವ್ರ ಮನೆಗೆ ಯಾರೂ ಬಂದಿಲ್ಲ. ಇನ್ನು ಇಲ್ಲಿರ್ತಕ್ಕಂಥ ಎಷ್ಟು ಜನಗಳ ಮನೆಗೆ ಹೋಗಿದ್ದಾರೆ ಗೊತ್ತಿಲ್ಲ. ಯಾವ ಆಧಾರದ ಮೇಲೆ ಈ ಜಾತಿ ಗಣತಿಯನ್ನು ನಾವು ಗಂಭೀರವಾಗಿ ಪರಿಗಣನೆಗೆ ತಗೊಂಡು ಇದನ್ನು ಮಂಡಿಸಬೇಕು ಅಂತಕ್ಕಂಥ ಪ್ರಶ್ನೆ ಉದ್ಭವ ಆಗಿದೆ. ಆಫ್ ದ ಸಿದ್ದರಾಮಯ್ಯ, ಬೈ ದ ಸಿದ್ದರಾಮಯ್ಯ, ಫಾರ್ ದ ಸಿದ್ದರಾಮಯ್ಯ ಥರ ಇದೆ ಇದು ಈ ಜಾತಿ ಗಣತಿ. ಗೊತ್ತಿಲ್ಲ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.